ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈಗಂತೂ ಮಕ್ಕಳೆಲ್ಲ ಮನೇಲೆ ಇರೋದ್ರಿಂದ ಏನಾದ್ರು ತಿಂಡಿಗಳು ಬೇಕು, ಕುರುಕ್ಲು ತಿಂಡಿಗಳು ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇವತ್ತು ಚಕ್ಲಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಉದ್ದಿನ ಬೇಳೆ ಚಕ್ಲಿ ಇದಂತೂ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಹಬ್ಬಗಳಲ್ಲಾಗಿರ್ಲಿ ಅಥವಾ ಫಂಕ್ಷನ್ ಗಳಲ್ಲಿ ತಟ್ಟೆ ಎಲ್ಲ ಜೋಡಿಸಿಡೋದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈ ಚಕ್ಲಿ. ಸೊ ಬನ್ನಿ ಯಾವ ರೀತಿ ಇನ್ಸ್ಟಂಟ್ ಆಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತೇಳಿ ನೋಡ್ಕೊಂಡ್ ಬರೋಣ. ಈಗ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಬೇಳೆ ಅಥವಾ ಕಾಳು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಇದನ್ನ ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು 2 ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ಡಸ್ಟ್ ಇರುತ್ತಲ್ಲ ಅದೆಲ್ಲ ಹೋಗಿಸ್ಕೊಳ್ಳೋದಕ್ಕೆ ಒಂದು 2 ಸರಿ ಚೆನ್ನಾಗಿ ತೊಳಿತೀನಿ. ಇದಾದಮೇಲೆ ಇದು ಉದ್ದಿನ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ತುಂಬ ನೀರು ಹಾಕಿ ಬೇಯಿಸೋದಕ್ಕೆ ಹೋಗಬೇಡಿ. ಇದು ಎಷ್ಟು ಬೇಯೋದಕ್ಕೆ ನೀರು ಬೇಕು ನೋಡಿ ಅಷ್ಟನ್ನು ಹಾಕಿ ಬೇಯಿಸ್ಕೊಂಡ್ರೆ ಸಾಕು. ಈ ಉದ್ದಿನ ಬೇಳೆ ಎಲ್ಲ ಮುಳುಗಿದ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಯೋ ಥರ ಹಾಕ್ಕೊಳ್ಳಿ. ನಾನು ನೋಡ್ತಾ ಇದ್ದಲ್ಲ, ನಾನಿಲ್ಲಿ ಈ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 2 ವಿಜಲ್ ಹಾಕಿ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹೋದ್ಮೇಲೆ ಓಪನ್ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಉದ್ದಿನ ಬೇಳೆ ಈ ಥರ ಬೆಂದಿರಬೇಕು. ನಾವು ಸ್ಮ್ಯಾಶ್ ಮಾಡಿದಾಗ ನೋಡಿ ಈ ಥರ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು. ಇದನ್ನು ಇವಾಗ ಬಿಸಿಯೆಲ್ಲ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನಾವು ಈ ದೋಸೆ ಇಡ್ಲಿಗೆಲ್ಲ ಗ್ರೈಂಡ್ ಮಾಡ್ಕೊತೀವಲ್ಲ ಆ ಥರ ಗ್ರೈಂಡ್ ಮಾಡಿಕೊಟ್ರೆ ಸಾಕು. ಇದಾದಮೇಲೆ ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಅಂಗಡಿ ರೆಡಿಮೇಡ್ ಹಿಟ್ಟೆ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಭಾಗ್ಯಲಕ್ಷ್ಮಿ, ವಿಜಯ್ ಈ ಥರ ಸುಮಾರು ಕಂಪ್ನಿಗಳು ಬರುತ್ತೆ, ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ ಉದ್ದಿನಬೇಳೆ ತೊಗೊಂಡಿದ್ವಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ 4 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಂಗಡಿದೇ ಉಪಯೋಗಿಸಿ, ನಿಮಗೆ ಚಕ್ಲಿ ಚೆನ್ನಾಗಿ ಬರುತ್ತೆ. ನಾವು ತೊಳೆದು ಮನೇಲಿ ಒಣಗಿಸಿ ಅದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ರೆಡಿಮೇಡ್ ತಂದು ಮಾಡ್ಕೊಳ್ಬೋದು. ಈಗ ಅಳತೆ ಮಾಡಿ 4 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಖಾರಕ್ಕೆ ಒಂದು 8 ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ಖಾರದ ಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಇದು. ಸೊ ಅದನ್ನು ಇವಾಗ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ತುಂಬ ನೈಸಾಗಿ ಏನು ಬೇಡ. ಈ ಥರ ತರಿಯಾಗಿ ಗ್ರೈಂಡ್ ಆಗಿದ್ರೆ ಸಾಕಾಗುತ್ತೆ. ನೀವು ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕ್ಕೊಳ್ಬೋದು, ಬಟ್ ಅದು ಆ ಥರ ಹಾಕ್ಕೊಳ್ಳೋದಕ್ಕಿಂತ ಈ ಥರ ನಾವೇ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಈಗ ನಾವು ಆಗಲೇ ಉದ್ದಿನಬೇಳೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡೆ. ಇದಾದಮೇಲೆ ಈಗ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾಡ್ಕೊಳ್ತಿದ್ದಂಗೆ ನಾನಿಲ್ಲಿ ಒಂದು ಬಾಣಲಿಗೆ 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋದಕ್ಕೆ. ಇದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ನಮಗೆ ಚಕ್ಲಿ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಈ ಬೆಣ್ಣೆ ಮುರುಕು ಬಂದಂಗೆ ಬರುತ್ತೆ, ಗಟ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ತುಪ್ಪನ ಉಪಯೋಗಿಸ್ಬೋದು. ತುಪ್ಪ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದೇ 2 ಸ್ಪೂನ್ ಅಳತೆಯಲ್ಲಿ ನೀವು ಎಣ್ಣೆ ಕೂಡ ಉಪಯೋಗಿಸ್ಬೋದು. ಈಗ ಒಂದು ಹದವಾಗಿ ಕಾಯಿಸ್ಕೊಂಡಾದ್ಮೇಲೆ ಇವಾಗ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಸೌಂಡು ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಸೊ ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳಿ. ತುಂಬಾ ಬಿಸಿ ಮಾಡ್ಕೊಳ್ಬಾರ್ದು, ಒಂದು ಹದವಾಗಿ ಎಣ್ಣೆ ಕಾಯ್ದಿರಬೇಕು, ಆವಾಗ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಇದಾದಮೇಲೆ ಬಿಸಿ ಇರುತ್ತೆ, ನಾವು ಡೈರೆಕ್ಟ್ ಎಣ್ಣೆಗೆ ಕೈ ಹಾಕ್ಬಾರ್ದು. ಈ ಥರ ನಾನಿಲ್ಲಿ ಇವಾಗ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹೊಂದಿಸಿ ನೋಡ್ಕೊಳ್ಳಿ, ನಿಮಗೆ ನೀರು ಅವಶ್ಯಕತೆ ಇದೆ ಅಂದರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವು ಉದ್ದಿನಬೇಳೆ ಹಿಟ್ಟು ಏನಿರುತ್ತೆ ಅದೇ ಹಿಟ್ಟು ನಿಮಗೆ ಸಾಕಾಯಿತು ಆ ನೀರಿನಂಶ ಅಂತ ಅಂದರೆ ಮತ್ತೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಲ್ಲ ಸ್ವಲ್ಪ ಸಾಲ್ಟೇಜ್ ಬಂತು ಅಂದರೆ ನೀವು ಎಕ್ಸ್ಟ್ರಾ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ತಣ್ಣೀರಾರು ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಬೆಚ್ಚಗಿರೋವಂಥ ಬಿಸಿನೀರು ಹಾಕಿ ಕೂಡ ನೀವು ಕಲಿಸ್ಕೊಳ್ಬೋದು. ನಾನು ಇವಾಗ ಮಿಕ್ಸ್ ಮಾಡೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನನಗೂ ಹಿಟ್ಟು ಕರೆಕ್ಟಾಗಿ ಬಂತು, ಮತ್ತೇನು ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾನಿಲ್ಲಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಆದಷ್ಟು ಹಿಟ್ಟು ಕಲಸೋವಂಥ ಟೈಮಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಷ್ಟು ನಮಗೆ ಚಕ್ಲಿ ಎಲ್ಲೂ ಕಟ್ಟಾಗದೇ ಇರೋ ರೀತಿ ಬರುತ್ತೆ. ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳಿ. ಚಪಾತಿ ಎಷ್ಟು ಸ್ಮೂತ್ ಆದರೆ ಸಾಕು. ಓಕೆ, ಈಗ ನೋಡ್ತಾ ಇದ್ರಲ್ಲ ಈ ಥರ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಹೊಂದಿಸ್ಕೋಬೇಕು. ಮೇಯ್ನ್ ಚಕ್ಲಿ ಹಿಟ್ಟು ಇರೋದೇ ಇದರಲ್ಲಿ, ಹೊಂದಿಸ್ಕೊಳ್ಳೋದ್ರಲ್ಲೇ. ನಾನು ಈಗ ಎಲ್ಲನೂ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಂಡು
ಪಕ್ಕಕ್ಕಿಟ್ಟು ನೋಡ್ಕೊಳ್ತಾ ಇದ್ದೀನಿ, ಉಂಡೆ ಎಲ್ಲ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಚಕ್ಲಿ ಮೌಲ್ಡ್ಗೆ ಹಾಕೊಳ್ಳುವಾಗ ನೋಡಿ ಈ ಥರ ಕೈಯಲ್ಲಿ ಮತ್ತೆ ಒಂದ್ಸರಿ ನಾದ್ಕೊಂಡು ಚಕ್ಲಿ ಮೌಲ್ಡ್ಗೆ ಹಾಕೊಳ್ಳಿ. ಆವಾಗ ಎಲ್ಲೂ ಕೂಡ ಕಟ್ಟಾಗಲ್ಲ. ಓಕೆ, ಇವಾಗ ಒಂದು ಬಿಲ್ಲೆ ಇರೋವಂಥ ಚಕ್ಲಿ ಮೌಲ್ಡ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಎಷ್ಟು ಹಿಟ್ಟು ಇಡಿಸುತ್ತೆ ನೋಡಿ ಅಷ್ಟು ಹಿಟ್ಟು ತೊಗೊಂಡು ಒಂದು ಸರಿ ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಮೌಲ್ಡ್ಗೆ ಹಾಕೊಳ್ಳಿ. ಈಗ ಚಕ್ಲಿ ಹಿಟ್ಟು ಮೌಲ್ಡ್ಗೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕವರ್ ಮೇಲೆ ಚಕ್ಲಿನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಕವರ್ ಮೇಲೆ ಮಾಡಿಕೊಂಡ್ರೆ ಎಣ್ಣೆಗೆ ಎತ್ತಿ ನೀಟಾಗಿ ಹಾಕ್ಕೊಳ್ಬೋದು. ಹಾಗಾಗಿ ಚಕ್ಲಿನ ಕವರ್ ಮೇಲೆ ಒತ್ಕೊಳ್ತಾ ಇದ್ದೀನಿ. ನೀವು ಕೂಡ ಕವರ್ನೇ ಉಪಯೋಗಿಸಿ. ಫಸ್ಟು 1-2 ಹಾಕ್ಕೊಳ್ಳುವಾಗ ಸ್ವಲ್ಪ ಕೈ ಆಡಿಸೋದಕ್ಕಾಗಲ್ಲ. ಆಮೇಲೆ 1-2 ಮಾಡ್ತಾ ಮಾಡ್ತಾ ನಿಮಗೆ ಚೆನ್ನಾಗಿ ಇನ್ನೂ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ನಾನಿಲ್ಲಿ ಇವಾಗ ಒಂದು ನೋಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಬೇಕಾದ್ರೂ ಒತ್ಕೊಳ್ಬೋದು, ಇಲ್ಲ ದೊಡ್ಡದಾಗಿ ಒತ್ಕೊಂಡು ಕೂಡ ಮಾಡ್ಕೊಳ್ಬೋದು. ದೊಡ್ಡದಾಗಿ ಮಾಡಿಕೊಂಡ್ರೆ ಈ ಫಂಕ್ಷನ್ಗಳಲ್ಲಿ ಹೇಳಿದ್ನಲ್ಲ ಪ್ಲೇಟ್ಗೆಲ್ಲ ಜೋಡಿಸೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಇವಾಗ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿ ಹಿಟ್ಟು ನೋಡಿ ಎಲ್ಲೂ ಕೂಡ ಒಂಚೂರು ಕಟ್ಟಾಗ್ತಾಯಿಲ್ಲ, ಆ ಥರ ನೀಟಾಗಿ ಸರ್ಕಲ್ ಆಗ್ತಾಯಿದೆ. ಚಕ್ಲಿ ಸ್ಟಾರ್ಟಿಂಗ್ ಪಾರ್ಟು ಮತ್ತು ಎಂಡಿಂಗ್ ಪಾರ್ಟ್ ಏನಿದೆ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಎಣ್ಣೆಗೆ ಬಿಟ್ಟಾಗ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನೆರಡು ಕೂಡ ಪ್ರೆಸ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ. ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಹದವಾಗಿ ಕಾಯ್ದಿದೆ ಅಂಥೇಳಿ ಈಗ ಒತ್ತಿಟ್ಕೊಂಡಿರೋವಂಥ ಚಕ್ಲಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಆದಷ್ಟು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಎಣ್ಣೆ ಕುಡಿಯಲ್ಲ ಆ ಥರ ಇದ್ದಾಗ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಹಾಕ್ಕೊಳ್ಳಿ. ಚಕ್ಲಿನ ಎಣ್ಣೆಗೆ ಹಾಕಿದ್ಮೇಲೆ ಒಂದು 2-3 ನಿಮಿಷ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ಆವಾಗ ಈವನಾಗಿ ಎರಡೂ ಕಡೆಯೂ ನೀಟಾಗಿ ಚಕ್ಲಿ ಬೇಯುತ್ತೆ. ನಾವು ಹಾಕ್ದಾಗ ನೋಡಿ ಈ ಥರ ಎಲ್ಲ ನೊರೆ ಥರ ಇರುತ್ತೆ, ಬಟ್ ಅದು ಚಕ್ಲಿ ಬೆಂದ ಮೇಲೆ ಫುಲ್ಲು ನೊರೆ ಎಲ್ಲ ಕಡಿಮೆ ಆಗಿ ಚಕ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಕಲರ್ ಎಣ್ಣೆಲೇ ತುಂಬ ಕಲರ್ ಚೇಂಜ್ ಆಗೋದ್ವರೆಗೂ ಬಿಡಬೇಡಿ. ಸ್ವಲ್ಪ ಹೊಂಬಣ್ಣ ಬಂದಿದೆ ಅನ್ನೋ ಟೈಮಲ್ಲಿ ತಕ್ಕೊಳ್ಳಿ. ಆವಾಗ ನೀಟಾಗಿ ಈ ಬೇಕ್ರಿ ಸ್ಟೈಲಲ್ಲೆಲ್ಲ ಇರುತ್ತಲ್ಲ ಆ ಥರದ ಚಕ್ಲಿ ಅದೇ ಬಣ್ಣದಲ್ಲಿ ನಮಗೆ ರೆಡಿ ಆಗುತ್ತೆ. ನೋಡ್ತಾ ಇದ್ದಲ್ಲ, ಇವಾಗೆಲ್ಲ ಫುಲ್ಲು ನೊರೆ ಕಡಿಮೆ ಆಗಿದೆ, ಬೆಂದಿದೆ ಅಂತ ಗೊತ್ತಾಯ್ತಲ್ಲ. ಇವಾಗ ಚಕ್ಲಿನ ಎತ್ತಿಟ್ಕೊಡ್ತಾ ಇದ್ದೀನಿ. ಇದೇ ಥರ ನಾವು ಮಾಡಿರೋವಂಥ ಚಕ್ಲಿನೂ ಕೂಡ ಎಲ್ಲನೂ ಎಣ್ಣೆಗೆ ಹಾಕಿ ಕರೆದಿಟ್ಕೋತಾ ಇದ್ದೀನಿ. ಚಕ್ಲಿ ನೋಡಿ ಎಲ್ಲೂ ಕೂಡ ಒಂದು ಚೂರು ಕಟ್ಟಾಗಿಲ್ಲ, ಆ ರೀತಿ ಬಂದಿದೆ. ಚಕ್ಲಿನ ಒಂದು ಹದವಾಗಿ ಎಣ್ಣೆ ಕಾಯ್ದಿದೆ ಅನ್ನೋ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆವಾಗ ಎಲ್ಲೂ ಕೂಡ ಬೇಗ ಸಿಯೋದಿಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ ಚಕ್ಲಿ. ಈ ಚಕ್ಲಿನೆಲ್ಲನೂ ಬಿಸಿ ಎಲ್ಲ ಆರಿದ್ಮೇಲೆ ಒಂದು ಕವರ್ಗೆ ಹಾಕಿ ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ಎಷ್ಟು ದಿವಸ ಆದರೂ ಕೂಡ ಏನೂ ಆಗೋಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ ಚಕ್ಲಿ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಚಕ್ಲಿ ರೆಡಿ ಆಯಿತು ಅಂತೇಳಿ. ಸೊ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಉದ್ದಿನ ಬೇಳೆ ಚಕ್ಲಿನ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತೇಳಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಏನು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು.